ರಾಜ್ಯ ಸರ್ಕಾರ ವಿದ್ಯುತ್ ವಿತರಣೆಯನ್ನು ಟಾಟಾ ಪವರ್ ಕಂಪನಿ ಲಿಮಿಟೆಡ್ಗೆ ನೀಡುತ್ತಿರುವುದನ್ನು ರೈತ ಸಂಘ ವಿರೋಧಿಸುತ್ತದೆ ಎಂದು ರಾಜ್ಯ ರೈತ ಸಂಘದ ಅಧ್ಯಕ್ಷ ಎಚ್.ಆರ್. ಬಸವರಾಜಪ್ಪ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ರಾಜ್ಯದ ಬೆಸ್ಕಾಂ, ಹೆಸ್ಕಾಂ, ಜೆಸ್ಕಾಂ ಹಾಗೂ ಮೆಸ್ಕಾಂ ಸೇರಿ 19 ಜಿಲ್ಲೆಗಳ ವಿತರಣಾ ವ್ಯವಸ್ಥೆಯನ್ನು ಖಾಸಗಿಯವರಿಗೆ ವಹಿಸುತ್ತಿದೆ. ಈಗಾಗಲೇ ಖಾಸಗಿ ಹೊಂದಿರುವ ದೆಹಲಿಯಲ್ಲಿ 1 ಯೂನಿಟ್ಗೆ 14 ರೂಪಾಯಿವರೆಗೂ ದುಬಾರಿ ದರ ನಿಗದಿ ಮಾಡಲಾಗಿದೆ. ಕರ್ನಾಟಕದಲ್ಲೂ ಖಾಸಗಿ ಕಂಪನಿ ಬಂದರೆ ವಿದ್ಯುತ್ ದರ ಕೈಸುಡುವುದು ಖಚಿತ. ಅಲ್ಲದೆ ಬಡ ರೈತರಿಗೆ ಉಚಿತವಾಗಿ ಕೊಡುತ್ತಿರುವ ಐಪಿ ಸೆಟ್, ಭಾಗ್ಯಜ್ಯೋತಿ, ಕುಟೀರ ಜ್ಯೋತಿ ರದ್ದಾಗಲಿದ್ದು ಈಗಿರುವ ಎಲ್ಲ ನೌಕರರು ಕೆಲಸ ಕಳೆದುಕೊಳ್ಳಬೇಕಾಗುತ್ತದೆ. ಆದುದರಿಂದ ಯಾವುದೇ ಕಾರಣಕ್ಕೂ ರಾಜ್ಯ ಸರ್ಕಾರ ವಿದ್ಯುತ್ ವಿತರಣೆಯನ್ನು ಖಾಸಗಿಯವರಿಗೆ ವಹಿಸಬಾರದು ಎಂದು ಒತ್ತಾಯಿಸಿದರು. ಕರ್ನಾಟಕ ಸರ್ಕಾರ ವಿದ್ಯುತ್ ಶಕ್ತಿ ಖಾಸಗೀಕರಣದ ಮೊದಲನೇ ಹೆಜ್ಜೆಯಾಗಿ 5 ಕಂಪನಿಗಳನ್ನು ಮಾಡಿದರು. ಬೆಸ್ಕಾಂ, ಹೆಸ್ಕಾಂ, ಜೆಸ್ಕಾಂ, ಮೆಸ್ಕಾಂ. ಅದು ಸರ್ಕಾರಿ ಸ್ವಾಮ್ಯದಲ್ಲೇ ಇದ್ದು ಆ ಕಂಪನಿಗಳು. ಈಗ ಈ 5 ಕಂಪನಿಗಳಲ್ಲಿ 19 ಜಿಲ್ಲೆಯನ್ನು ಟಾಟಾ ಪವರ್ ಕಂಪನಿ ಲಿಮಿಟೆಡ್ಗೆ ಇವತ್ತು ಕೊಡಲಿಕ್ಕೆ ತಯಾರಿ ಮಾಡ್ತಾ ಇದ್ದಾರೆ. ಇವರು ಕಾಲ್ ಮಾಡಿದ್ದಾರೆ, ಅವರು ಅರ್ಜಿ ಹಾಕಿದ್ದಾರೆ. ಟಾಟಾ ಪವರ್ ಕಂಪನಿಯವರು ವಿದ್ಯುತ್ ಶಕ್ತಿ ನಿಯಂತ್ರಣ ಮಂಡಳಿಗೆ ಅವರು 1 ತಿಂಗಳು ಅಬ್ಜೆಕ್ಷನ್ ಕಾಲ್ ಮಾಡಿದ್ದಾರೆ. ಯಾರು ಅಬ್ಜೆಕ್ಷನ್ ಇದ್ದರೆ ಹಾಕ್ರಿ ಅಂಥೇಳಿ ಜೂನ್ 20ನೇ ತಾರೀಕಿನ ತನಕ ತಕರಾರು ಹಾಕ್ತಕ್ಕಂಥವ್ರು ಜೂನ್ 20 ವಿದ್ಯುತ್ ಶಕ್ತಿ ನಿಯಂತ್ರಣ ಮಂಡಳಿ ಬೆಂಗಳೂರು ಅವರಿಗೆ ದೂರನ್ನು ಸಲ್ಲಿಸಬೇಕು. ಸಂಪೂರ್ಣ ಸಾವಿರಾರು ಕೋಟಿ ರೂಪಾಯಿನ ಎಲ್ಲ ವಿತರಣಾ ಜಾಲ, ಉಪಕೇಂದ್ರ, ಯಂತ್ರೋಪಕರಣ, ಬೃಹತ್ ಸೌಕರ್ಯದ ಸಾರ್ವಜನಿಕ ಆಸ್ತಿ ಇದೆ. ನಮ್ಮೆಲ್ಲರ ತೆರಿಗೆ ಹಣದಿಂದ ಮಾಡಿದಂಥ ಸಾರ್ವಜನಿಕ ಆಸ್ತಿ. ಸಂಪೂರ್ಣ ಇಷ್ಟೊಂದು ಆಸ್ತಿ ಇದ್ದು ಬರೀ ವಿತರಣೆಯನ್ನು, ಅದು ಪಟ್ಟಣ ಪ್ರದೇಶದಲ್ಲಿ ಮಾತ್ರ, ಗ್ರಾಮಾಂತರ ಪ್ರದೇಶಕ್ಕೆ ಅವರೇ ಬರ್ತಾಯಿಲ್ಲ. ದೆಹಲಿಯಲ್ಲಿ ಮತ್ತು ಮುಂಬೈನಲ್ಲಿ 14 ರೂಪಾಯಿ ಯೂನಿಟ್ನಂತೆ ದರ ನಿಗದಿ ಮಾಡ್ತಾಯಿದ್ದಾರೆ. ಅಲ್ಲಿ 14 ರೂಪಾಯಲ್ಲಿ ಈಗಾಗಲೇ ಗ್ರಾಹಕರು ಕೊಡ್ತಾ ಇದ್ದಾರೆ. ನಮ್ಮಲ್ಲಿ ಆವ್ರೇಜ್ 6 ರೂಪಾಯಿ ಇದೆ. ನಮ್ಮಲ್ಲಿ 6 ರೂಪಾಯಿ ಇದೆ. ಈಗ ಅವ್ರು ಬಂದರು ಅಂತ ಅಂದರೆ ಹೆಚ್ಚು ಕಮ್ಮಿ ನಮ್ಮಲ್ಲೂ ಕೂಡ ಗ್ರಾಹಕರು ಪ್ರತಿಯೊಬ್ಬರಿಗೂ 14 ರೂಪಾಯಿನೇ ಕೊಡಬೇಕಾಗತ್ತೆ. ಆಮೇಲೆ ಹಂತವಾಗಿ ಬಡವರಿಗೆ ಕೊಡ್ತಕ್ಕಂಥ ಭಾಗ್ಯಜ್ಯೋತಿ, ಕುಟೀರ ಜ್ಯೋತಿ, IP ಸೆಟ್ಗಳು ಕೊಡ್ತಕ್ಕಂಥ ಏನು ಫ್ರೀ ಕರೆಂಟ್ ಐತಲ್ಲ, ಇದು ಕೂಡ ನಿಂತೋಗ್ಬೋದು. ನಮಗೂ ಗೊತ್ತಿತ್ತು ಹುನ್ನಾರ. ಅವರು ಖಾಸಗಿ ಕೊಡ್ಬೇಕಾದ್ರೆ ಸ್ಮಾರ್ಟ್ ಮೀಟ್ರ್ ಹಾಕಿ ಕೊಡೋಕ್ಕೋಸ್ಕರ ಮಾಡ್ತಾಯಿದ್ದಾರೆ ಅಂತ ನಾವು ವಿರೋಧ ಮಾಡಿದ್ವಿ. ಸ್ಮಾರ್ಟ್ ಮೀಟ್ರ್ ಹಾಕಿಲ್ಲ. ಸ್ಮಾರ್ಟ್ ಮೀಟ್ರ್ ಹಾಕಿದರೆ ಏನಾಗುತ್ತೆ ಅಂತಂದರೆ, ಈಗ ಹೇಗೆ ಮೊಬೈಲ್ ಕರೆನ್ಸಿಗಳನ್ನು ನಾವು ಪ್ರೀಪೇಯ್ಡು, ಪೋಸ್ಟ್ಪೇಯ್ಡು ಥರ ಉಪಯೋಗಿಸ್ತಾ ಮಾಡ್ತಾಯಿದ್ದೀವೋ, ಹಾಗೆ ಸ್ಮಾರ್ಟ್ ಮೀಟ್ರ್ ಹಾಕಿದ್ರೂ ಕೂಡ ನಾವು ಉರಿಸಿದ ನಂತರ ತಿಂಗಳಿಗೆ ಕರೆಕ್ಟಾಗಿ 31ಕ್ಕೆ ಬಿಲ್ ಬರುತ್ತೆ ಎಷ್ಟು ಅಂಥೇಳಿ ಪೋಸ್ಟ್ಪೇಯ್ಡು. ಇಲ್ಲ ಅಂದರೆ ನಾವು ಪ್ರೀಪೇಯ್ಡ್ ಹಾಕ್ಸ್ಕೊಂಡು ಉಪಯೋಗಿಸ್ಕೊಂಡ್ರೆ, ಈಗ ಮೊಬೈಲ್ ಕರೆನ್ಸಿ ಯಾವಾಗ ಒಂದು 2-3 ದಿನ ಇದ್ದಾಗ ಅದು ಒದರ್ತತೆ, ಆಮೇಲೆ ನಿಮ್ಮದು ಮುಗೀತೈತೆ ಅಂತ ನಾವು ಕಟ್ಟಲಲ್ಲ ಅಂದರೆ ಹಂಗೆ ಬಂದಾಗುತ್ತೆ. ಹಂಗೆ ಇದು ಬಂದಾಗುತ್ತೆ. ಸಂಪೂರ್ಣ ಹಂತ ಮೊದಲನೇ ಹಂತ ಇದು 19 ಜಿಲ್ಲೆ. ನಮ್ಮ ಬೆಸ್ಕಾಂ ವ್ಯಾಪ್ತಿಯಲ್ಲಿ ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಶಿವಮೊಗ್ಗ 3 ಜಿಲ್ಲೆನೂ ಸೇರಿದ್ದಾವೆ. ನಮ್ಮ ಇದರಲ್ಲಿ 19 ಜಿಲ್ಲೆಗೆ ಬೆಸ್ಕಾಂನಲ್ಲಿ ನಮ್ಮ 3 ಜಿಲ್ಲೆನೂ ಕೂಡ ಸೇರಿದ್ದಾವೆ. ಆದ್ದರಿಂದ ನಾವು ಇದನ್ನು ಪ್ರಬಲವಾಗಿ ವಿರೋಧ ಮಾಡ್ತಾಯಿದ್ದೀವಿ. KERCಗೆ ಅಬ್ಜೆಕ್ಷನ್ನೂ ಸಲ್ಲಿಸ್ತಾ ಇದ್ದೀವಿ ಇಡೀ ರಾಜ್ಯಾದ್ಯಂತ. ಅಕಸ್ಮಾತ್ ಏನಾದ್ರು ಅವ್ರು ಕೊಡ್ತಕ್ಕಂಥ ತೀರ್ಮಾನ ಮಾಡಿದರೆ ಮುಂದಿನ ದಿನಗಳಲ್ಲಿ ಭಾಳ ಒಂದು ದೊಡ್ಡ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಮ್ಮ ಮೂಲಕ ಸರ್ಕಾರಕ್ಕೆ, ಇಲಾಖೆಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ.